ಹಳ್ಳಿಯ ಪೂಜ್ಯಪಾದರಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಶಿವಬಸವ ಮಹಾಸ್ವಾಮೀಜಿಯವರೆಲ್ಲ ಪ್ರಣಾಮಗಳನ್ನು ಸಮರ್ಪಿಸಿ ಆಧ್ಯಾತ್ಮದ ಸಿಂಚನವನ್ನ ಉಣಬಡಿಸಿರ್ತಕ್ಕಂಥ ಆತ್ಮೀಯರಾದ ವಾಲಿ ಮಹಾರಾಜರಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಯಾವತ್ತು ಈ ವೇದಿಕೆಯ ಮೇಲೆ ವಿರಾಜಮಾನರಾದ ಎಲ್ಲ ಗುರು ಹಿರಿಯರೇ, ಟ್ರಸ್ಟಿಗಳೇ, ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸರ್ವಾಧ್ಯಕ್ಷರೇ, ಸರ್ವ ಸದಸ್ಯರೇ, ಸದಸ್ಯನಿಯರೇ, ಶರಣರೇ, ಶರಣೆಯರೇ, ನಿಮ್ಮೆಲ್ಲರ ಹೃದಯದಲ್ಲಿ ವಿರಾಜಮಾನನಾದ ಪ್ರಭುವಿಗೆ ಪ್ರಣಾಮಗಳು. ಈ ವರ್ಷ ದಾಸೋಹ ಮಠದ ಜಾತ್ರೆ ಥಂಡಿ ಸಂಬಂಧ ಘಡಘಡ ಘಡಘಡ ಅನ್ನಕತ್ತೈತಿ ಅನಿಸ್ತೈತಿ. ಥಂಡಿ ನಿಮ್ಗೂ ಹತ್ತೈತಿಲ್ಲ? ತುಂಬಾ ಶರಗ್ ಹೊತ್ಕೊಂಡು ಕುಂತೀರಿ. ಶರಗಿಲ್ದ ಅಡ್ಡಾಡೋರು ಸಹಿತ ಶರಗ್ ಹೊತ್ಕೊಳಕತ್ತಾರೆ. ಹಂಗೈತ್ ನೋಡು. ಶರಗಿಲ್ದ ಅಡ್ಡಾಡ್ತಿದ್ರ ಅವಾಗ, ತುಂಬಾ ಹೊತ್ಕೊಂಡಾರ. ಯಾಕ? ಕಾಲ, ಪರಿಸ್ಥಿತಿ, ಪರಿಣಾಮ. ನಾವು ಅದು ಆಗ್ಲಿಲ್ಲ ಅಂದ್ರು ಆಗಾಕ್ ಹಸ್ತೈತಿ ನೋಡು. ಅದು ಹೆಂಗ್ ವಿಚಿತ್ರ ಅನಿಸ್ತೈತಿ. ಒಂದು ಸರಿ ವಿಚಾರ ಮಾಡಿಬಿಟ್ರೆ ಒಮ್ಮೊಮ್ಮೆ ನಮ್ಗೆ ಅದು ಬ್ಯಾಡಾಗಿರ್ತೈತಿ, ಆದ್ರೂ ಮಾಡಬೇಕು ಅನಿಸ್ತೈತಿ. ಮಾಡ್ಲಿಲ್ಲ ಬದುಕಕ್ ಆಗಂಗಿಲ್ಲ. ನೀವ್ಯಾರು ಹಿಂಗ್ ತಕೊಂಡ್ ಕುಂದಿರ್ತೀರಿ? ಹಿಂಗ ಇಲ್ಲ. ಯಾಕ? ಕುಂತ್ರ ನಡೆಯಂಗಿಲ್ಲ. ಫ್ರಿಜ್ನಾಗ ಕುಂತಂಗ ಆಕತಿ. ಈ ವರ್ಷ ಒಂದು ಹಗರು ಮಾಡ್ಯಾರ ಶಿವಕುಮಾರ ಸ್ವಾಮೀಜಿಗಳು. ಪ್ರತಿ ವರ್ಷ ನನ್ನದು ಕಾರ್ಯಕ್ರಮ ಇದ್ದಾಗ ಒಂದೊಂದು ತಿಳಿಲಾರದ ಒಗಟಿಟ್ಟು ಕುಂದಿಸ್ತಿದ್ರು ನಮ್ಗ. ಅವು ಏನೇನು ಒಟ್ಟು ಭಾಳ ವಿಚಿತ್ರ ವಿಚಿತ್ರವು. ಯಾವ ವಿವೇಕ್ ಚಿಂತಾಮಣಿವು, ಅದು ಏನ್ ಒಟ್ಟು ಉಳಿಸೇ ಇಲ್ಲ ಅವನ್ನ. ಅವ್ರ ನಿಜಗುಣರು ಏನ್ ಹೇಳ್ಯಾರ ಇಷ್ಟು ಬೇಟದ ಮ್ಯಾಲ ಇರು ಇಷ್ಟು ಮಾತುಗಳು ನಮ್ಮ ಬಟ್ಟ ತನಕ ತಂದು ಕುಂದ್ರಿಸಿ ಇವನ್ ಹೇಳ್ರಿ ಅಂತ ಕುಂದಿಸ್ಬಿಡವ್ರು. ಆದ್ರೂ ನಾವು ಒಟ್ಟು ಪ್ರಯತ್ನ ಮಾಡಿ ನುಗ್ಗುತ್ತಿದ್ವಿ ಅದ್ರಾಗ. ಆದ್ರೆ ಈ ವರ್ಷ ಬಹಳ ಹಗರ ಮಾಡಿಬಿಟ್ಟಾರ. ಯಾಕ ಅಂತಂದ್ರ ಪಾಪ ಪುಣ್ಯ ಅಂತ ಇವ್ಯಾಡ್ ಇಟ್ಕೊಂಡು ಕುಂತು ಬಿಟ್ಟಾರ ನಮ್ಮ ಪಾಲಿಗೆ. ಇವನ್ನೆಲ್ಲ ಶಿವಾನಂದ ಸ್ವಾಮೀಜಿ ಅವರಿಗೆ ಜಾಸ್ತಿ ಇಟ್ಟಿದ್ರು ನಡೀತಿತ್ತು. ಅವ್ರಿಗೊಂದು ಬೇರೆ ಇಟ್ಟಿದ್ರು ನಡೀತಿತ್ತು. ಅವರೆಲ್ಲ ವ್ಯಾಖ್ಯಾನ ಮಾಡ್ತಿದ್ರು. ಆದ್ರ ಅವರು ಹಗರಿನಾಗ ತಗೊಂಬಂದ್ಬಿಟ್ರ. ಅವ್ರನ್ನು ಪಾಪ ಪುಣ್ಯ ಅಂತ ಇವು ಎರಡನ್ನ ಇಟ್ಕೊಂಡು ಕುಂತಾರ. ಏನಂತಾರೆ ಅದು? ಪೂರ್ವ ಪುಣ್ಯ. ಪೂರ್ವ ಪುಣ್ಯ ಅಂತ. ಬಾಲ್ಯದ ಮಹಾಂತ ಶಿವಗಳಿಗೆ 77 ಒಂದು ಮನಿತನ, ಶಿರ್ಬಡಿಗರ ಮನಿತನ ಅಂತ ಐತಿ. ಈಗೂ ಐತಿ. ಶೆಟ್ರ ಮನಿತನ, ಶಿರ್ಬಡಿಗರ ಮನಿತನ ಅಂತ ಐತಿ. ಆ ಶಿರ್ಬಡಿಗರ ಮನಿತನದಾಗ ಇಲ್ಲಿ ಎದಿರಿನ ಅಲ್ಲಿ ಯಾರ ನಗ ಕತ್ತೀರಿ? ಹೋಟ್ಲ್ಯಾಗ ಕರ್ಯಾಕತ್ತೈತಿ ನಿಮ್ಗೂ. ಮಕ್ಕಳಾಗಿದ್ದಿಲ್ಲ. ಒಂದು 12, 14, 15 ವರ್ಷ ಹೋಗಿತ್ರಿ ಯಜಮಾನ್ರ. ಮಕ್ಕಳಾಗಿದ್ದಿಲ್ಲ. ಆ ಮನಿತನ ಮುದುಕಿಗೆ ಲಗ್ನ ಆತ. ಈಗಿನ ಕಾಲದಾಗ ಮಕ್ಕಳಾಗಲಿಲ್ಲ ಅಂತಂದ್ರ ಬಹಳ ಚಲೋ ಅನ್ನೋ ಲೆಕ್ಕಕ್ಕೆ ಬಂದಿವಿ ನಾವು. ಈಗೇನ್ ಮಕ್ಕಳಾದ್ರೆ ಮಕ್ಕಳಾಕ್ಕವ, ಮಕ್ಕಳಾಗ್ಲಿಲ್ಲ ಅಂತ ಯಾರು ಚಿಂತೆ ಮಾಡೋ ಲೆಕ್ಕಕ್ಕೆ ಬಂದಿಲ್ಲ. ಇನ್ನೊಂದು ದಿವ್ಸಕ್ಕೆ ಹೋದ್ರ ಮಕ್ಕಳ ಬ್ಯಾಡಪ್ಪ ಅನ್ನೋ ಲೆಕ್ಕಕ್ಕೆ ಬರ್ತೈತಿ. ಯಾಕಂತ ಕೇಳ್ರಿ. ಯಾಕಂತ ಕೇಳಿದ್ರೆ ಜನಸಂಖ್ಯೆ ಜಾಸ್ತಿ ಆಕತಿ ಅಂತ ಒಂದು ಪ್ರಶ್ನೆ ಅಲ್ಲ. ಇನ್ನು ಬಹಳ ಸುಧಾರಣೆ ಆಕ್ಕಿರಿ, ನೀವು ಅಪ್ಡೇಟ್ ಆಗ್ತೀರಿ. ಅದನ್ನ ಭವಿಷ್ಯದ ಮಾತನ್ನ ಹೇಳ್ಬೇಕು ಅಂತಂತಂದ್ರ ಈಗ ನಮ್ಮ ಈ ಕಡೆ ಇವ್ರು ಕುಂತಾರ, ಮಹೇಶ್ ಅಣ್ಣಾರ್ ಕುಂತಾರ. ದೊಡ್ಡದೊಂದು ಹಳ್ಳಿ ಫ್ಯಾಕ್ಟ್ರಿ ಐತೆ. ಅವ್ರು ಮೊದಲಿಗೆ 50 ಮಂದಿ ಕುಂದ್ರಿಸಿ ಹಳ್ಳಿ ಹೋಗಿಸ್ತಿದ್ರು. ಅದಕ್ಕೆ ಹಿಂಗ ಪಾದದಕ್ಕೆ ಸಿಮಿಡಿಸ್ತಿದ್ರು. ತಟ್ಟಿ ಮಣ್ಯಾರ್ದು ಅವ್ರದ್ದೆಲ್ಲ ಹಂಗ ಇರ್ತಿದ್ವು ಅವಾಗೆಲ್ಲ ಫ್ಯಾಕ್ಟ್ರಿ. ಹಿಂಗ ಹಳ್ಳಿ ಒಕ್ಕೊಂಡ್ ಕುಂದ್ರದ್ ಹಿಂಗ್ ಮಂತ್ರ ಹೇಳ್ದಂಗ್ ಮಾಡ್ತಿದ್ರು.
10, 20, 50, 100 ಮಂದಿ ಕುಂದಿರ್ತಿದ್ರು, ಕೆಲಸ ಮಾಡಕ್ ಕುಂದಿರ್ತಿದ್ರು. ಭಾರತನ ಇದನ್ನ ಜಾಡ್ಸಕ್ಕ ಅದನ್ನ ಜಾಡ್ಸಕ್ಕ ಹಿಂಗ್ ಒಗ್ಯಾಕ ಅಂತ ಕುಂದಿರ್ತಿದ್ರು. ಅವರು ಶಾಣರಕ್ಕು ಅಂತ ಬಂದ್ರು. ಮನುಷ್ಯ ಮಾಡೋದನ್ನ ಮಷನ್ ಮಾಡಾಕ್ ಹತ್ತಿದ ಮೇಲೆ ಬುದ್ಧಿವಂತಿಕೆಯಿಂದ ಅವ್ರು ತಂತಂದ್ ಅವ್ನ ಹಾಕಾಕ್ ಹತ್ತಿದ್ರು. 10 ಮಂದಿ ಮಾಡುವ ಕೆಲಸ ಅರ್ಧ ಮನುಷ್ಯ ಮಾಡಾಕ್ ಹತ್ತಿದ್. ಈಗ ಬಟನ್ ಹಾಕಿ ಕುಂತ್ ಮಕ್ಕೊಂಡ್ಬಿಟ್ರೆ ಮುಗಿದೋತ್. ಮುಂಜಾನೆ ಹೇಳುದ್ರಾಗ ಅದು ತಂತ ಕೆಲಸ ಮಾಡಿಬಿಟ್ಟಿರ್ತೈತಿ. ಅವಾಗಿನ ಕಾಲದಾಗ ಹೆಂಗಿತ್ತು ಅಂತಂತಂದ್ರ ಬಟನ್ ಹಾಕಿ ಅವ್ರನ್ನ ಶುರು ಮಾಡಿಸಿ ಇವ ಮಕ್ಕೊಂಡಿದ್ನ ಅಂತಂದ್ರೆ ಬೆಳಗಾಗೋದ್ರೊಳಗೆ ಇವ್ರು ಕೆಲಸ ಮಾಡ್ತಿದ್ರು. ಈಗ ಬಟನ್ ಹಾಕಿ ಇವ ಮನ್ಕೊಂಡ ಅಂತಂದ್ರೆ ಬೆಳಗಾಗೋದ್ರೊಳಗೆ ಮಷನ್ ಕೆಲಸ ಮಾಡ್ತೈತಿ. ಈ ಮಷನ್ ಯಾಕೆ ಕೆಲಸ ಮಾಡಾಕತ್ತೀವ ಅಂತಂತಂದ್ರ ಮನುಷ್ಯ ಮಾತು ಕೇಳ್ದಂಗ ಅದ, ಅದಕ್ಕೆ ಮನುಷ್ಯ ಕೆಲಸ ಮಾಡಾಕತ್ತೀವಿ. ಮಷನ್ನ ಕೆಲಸ ಮಾಡಾಕತ್ತೀವಿ, ಮನುಷ್ಯ ಮಾತು ಕೇಳಲಾರ್ದಂಗ ಅದ. ಮನುಷ್ಯ ಮಾತು ಕೇಳಲಾರ್ದ ಕಾರಣ ಏನು ಅಂತಂತಂದ್ರ ಸೌಲಭ್ಯಗಳು ಜಾಸ್ತಿ ಹಾಕೊಂತ ಬಂದು, ಸುಖ ಜಾಸ್ತಿ ಹಾಕೊಂತ ಹೋತು. ಸಾವುಕಾರ ಮನೆಯವರು ದುಡಿಯಲಾರ್ದಂಗೆ ಯಾಕಾದ್ರು ಅಂತಂದ್ರ ಸವಲತ್ತು ಜಾಸ್ತಿ ಹಾಕೊಂತ ಹೋದು, ಹೊಲದ ರೇಟ್ ಹೆಚ್ಚಾಕೊಂತ ಹೋದು. 1 ಎಕರೆ ಮಾರಿಬಿಟ್ರೆ 1 ವರ್ಷ ನಡೀತೈತಿ ಬಿಡೋ ಅನ್ನೋ ಲೆಕ್ಕಕ್ಕೆ ಬಂತು. ಈಗ ಎಷ್ಟಾತ್ರಿ? 1 ಎಕರೆ ಮಾರಿಬಿಟ್ರೆ 25 ಲಕ್ಷ ಐತೆ. ಅನೇಕರಾಗ 50 ಲಕ್ಷ ಐತಿ. ರೋಡಿಗೆ ಹಚ್ಚಿದ್ದು ಲಕ್ಷ ಐತೆ, ಕೋಟಿ ಐತಿ. ಸಾಕೋಗ ಅವನೈತಿ, 1-2 ವರ್ಷ ನಡೀತೈತಿ ಅಂತ ತಿಳ್ಕೊಂಡು ಹಿಂಗ ಆಗಿನ ಕಾಲದೊಳಗ ಶಿರ್ಬಡ್ಗರ್ ಮಂತ್ಯಾನ ಬಹಳ ಚಲೋ ಸುಖಿ ಸಂಸಾರ ಇತ್ತು. ಏನೋ ಹೇಳಕ್ ಹೋಗಿ ಇಲ್ಲಿಗೆ ಬಂದೆ, ಹೇಳ್ತೇನೆ ಇದನ್ನು. ಸುಖಿ ಸಂಸಾರ ಇತ್ತು. ಯಾರ ಹೇಳಿದ್ರು ಮಕ್ಕಳಾಗವಲ್ವು, ಆಗಿನ ಕಾಲದಾಗ ಮಕ್ಕಳಾಗ್ಲಿಲ್ಲ ಅಂತ ಬಹಳ ಇಕ್ಕಳಿದ್ದಂಗಿತ್ತು ಪರಿಸ್ಥಿತಿ. ಆಡ್ಕೊಂತಿದ್ರು ಜನ, ಇದ್ರದ್ದು ಏನೈತಾನೆ, ಇದು ಎಂತದ ಅಂತ ತಿಳ್ಕೊಂಡು ಎಲ್ಲ ಊರು ತುಂಬಾ ಆಡ್ಕೊಂಡು ಕಟ್ಕೊಂತಿದ್ರು. ಮಕ್ಕಳು ಬೇಕಾಗಿತ್ತು. ಅವಾಗ ಡಜನ್ ಗಟ್ಲೆ ಹಿಡಿತಿದ್ರು. 4 ಸತ್ರು ಸಹಿತ 4 ಉಳಿತಾವ ಅನ್ನೋ ಧೈರ್ಯ ಇತ್ತು ಅವಕ್ಕ. ಈಗ 1 ಸತ್ರು ಇವರು ಇರಂಗಿಲ್ಲ, ಅವರು ಇರಂಗಿಲ್ಲ, ಯಾರು ಇರಂಗಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಅಂತ ಬರಾಕತ್ತೈತಿ. ಈಗ ಮನುಷ್ಯ ಏನು ಮಾತಾಡ್ಬೇಕಾಗೈತಿ ಅದ ಮಾತಾಡ್ಬಿಡ್ತೈತಿ. ಒಂದು ಕಾಗದ ಮಾಡ್ಬೇಕಾಗೈತಿ, ಖರೀದಿದು ಮತ್ತು ಇಂಡಸ್ಟ್ರಿದು ಅಥವಾ ಮನಿದು, ಮಂತ್ಯಾನದ್ದು, ಪ್ಲಾಟಿಂದು ಅಂತ ತಿಳ್ಕೊಂಡು ಚಕ್ಬಂದಿ ಹಾಕಿ ಕೊಟ್ಬಿಟ್ರೆ ಅದ ಕಾಗದ ಬರೆದು ಕೊಟ್ಬಿಡ್ತೈತಿ. ಏನು ಮಾಡೋಂಗಿಲ್ಲ. ಕಾಗದ ಬರೀ ವೈಂಡರ್ ಸಹಿತ ಇನ್ನೊಂದು 10 ವರ್ಷದಾಗ ಅವರು ಹೋಗ್ಬಿಡ್ತಾರೆ. ಯಾರು ಇರಂಗಿಲ್ಲ. ಇಲ್ಲೇ ಕಡಿಗೆ ಎಲ್ಲಿಗೆ ಬರ್ತೈತಿ ಅಂತಂದ್ರೆ ನೀವು ಇರಂಗಿಲ್ಲ, ನಾವು ಇರಂಗಿಲ್ಲ, ಅವು ಅಷ್ಟ ಇರ್ತಾವ. ಪ್ರಳಯ. ಮತ್ತು ದುಡಿಮೆ ಇಲ್ಲ ಅಂತಂದಾಗ ಒಬ್ರನ್ನೊಬ್ರು ಹರ್ಕೊಂಡು ತಿನ್ನೋ ಕಾಲು ಬರ್ತೈತಿ ಅಂತ ಹೇಳಿದಂಗ ಹರ್ಕೊಂಡು ತಿನ್ನೋ ಕಾಲು ಬರ್ತೈತಿ. ಗುಜ್ಞಪ್ಪಜ್ಜವ್ರು ಹೇಳ್ತಿದ್ರಂತ, ಇನ್ನೂ ಏನ್ ಮಾಡ್ತಿರ್ತಾರಲ್ಲ, ಒಬ್ರನ್ನೊಬ್ರು ಹರ್ಕೊಂಡು ತಿಂದು ಹೋಗುವಂತ ಕಾಲು ಬರ್ತೈತಿ ಅಂತ ಅನ್ನೋದು ಅಂತಿದ್ರಂತ. ಈಗ ಅದು ಇನ್ನೇನು ಸನ್ನಿದ್ರಾಗ ಬರ್ತೈತೇನಂತ ಬರ್ತೈತೇನ ಅಂತ ನಾನು ಅನ್ಕೊಂತೀನಿ. ಮತ್ತ ಇದು ಪ್ರಪಂಚದೊಳಗ 1,00,000 ಮಂದಿ ಮಾಡೋ ಕೆಲಸ 1 ಮನುಷ್ಯ ಮಾಡ್ತತಿ ಅಂತಂದ್ರ ಮತ್ತಿನ್ ಪರಿಸ್ಥಿತಿ 1,00,000 ಮಂದಿ ಏನ್ ಮಾಡೋದು ಹೇಳಿ? ಕೆಲಸ ಏನ್ ಮಾಡ್ಬೇಕು ಅವ್ರು? ಇವ್ರು 2,000 ಕೊಟ್ಟೆ, 3,000 ಕೊಟ್ಟೆ, ಎಷ್ಟು ದಿವ್ಸ ಕೊಡ್ತಾರ ಇವ್ರು? ಎಷ್ಟು ದಿವ್ಸ ಕೊಡ್ತಾರ? ಎಲ್ಲಿ ತನಕ ಕೊಡ್ತಾರ? ನೀವು ದುಡಿದ್ರಲ್ಲ ಅವ್ರು ಕೊಡ್ಬೇಕು. ನೀವ ದುಡಿದು ಬಂದ್ ಹಾಕಂದ್ರೆ ಎಲ್ಲಿಂದ ತಂದು ಕೊಡ್ತಾರ? ಬರೀ ಖರ್ಚು ಅಷ್ಟ ಆಕತಿ, ಬರೋದು ಬಂದ್ ಆಕತಿ. ಆ ಸಿರ್ಬಡ್ಗರ ಮಂತ್ಯಾನಕ್ಕ ಒಬ್ಬವ ಸ್ವಾಮಿ ಬಂದ, ಜೋಳಿಗೆ ಸ್ವಾಮಿ. ಭಿಕ್ಷಾಂದಿ ಯವ್ವ ನೀಡ್ ಬಾ ಅಂತಂದ. ಬನ್ಯಪ್ಪ ಅಂತಂದು ಹೊರಗೆ ಹೋದ್ರು. ಒಂದ್ ಜ್ವಾಳ ಬಗ್ಸ್ಯಾಗ ತುಂಬಿ ಜ್ವಾಳ ಹಾಕಿಲ್ ಜೋಳಿಗೆ. ಏ ಮರಾಯ, ದಿನ ಬರ್ತಿದಿ, ಕೇಳ್ತಿದಿ, ತಗೊಂಡ್ ಹೋಗ್ತಿದಿ, ಒಂದ್ ಮಕ್ಕಳಂತೀಯ, ಒಂದ್ ಮರಿ ಅಂತೀಯ, ಏನದ ಒಂದ್ ದಾರಿ ತೋರಿಸ್ತೀಯ, ಏನೋ ಸ್ವಾಮಿ ನೀನು ಅಂತ. ನಿಜವಾಗಿ ಜಂಗಮರ ಬಹಳ ದೊಡ್ಡ ಒಂದು ಔದಾರ್ಯತೆ ಏನಿತ್ತು, ಜಂಗಮರಿಗೆ ಯಾಕೆ ಶ್ರೇಷ್ಠತೆ ಐತೆ ಅನ್ನೋದು ಈಗ ಹೇಳ್ತೀನಿ ನಿಮ್ಗ. ಜಂಗಮ ಮುಂಜಾನೆ ಎದ್ದ ಕೂಡ್ಲೇನ ಅವ್ರನ್ನ ಎಬ್ಸಾಕ್ ಹೋಗದಂಗ ಜಂಗ ಕಟ್ಕೊಂಡು ಭಿಕ್ಷಾನಿ ಹಿಡಬೇಕು ಅಂತಂದ್ರೆ ಜಾಕ ಮಾಡಿರ್ಬೇಕು. ಅವ್ರು ಸಂಸ್ಕಾರ ಅದು ಬಹಳ ಐತೆ. ಅದನ್ನ ಹೇಳ್ಕೊಂತ ಕುಂದ್ರೆ ಬಹಳ ದೊಡ್ಡದೊಂದು ಪುರಾಣ ಆಕತಿ, ಇತಿಹಾಸ ಆಕತಿ. ಮತ್ತೊಂದು ಜಾತಿ ಹಿಡಿದು ಮಾತಾಡೋದಲ್ಲ, ಒಂದು ನೀತಿ ಹಿಡಿದು ಹೇಳುವುದಾದ್ರೆ ಬಹಳ ಅದ್ಭುತ ಐತೆ ಅದನ್ನು. ಹಿಂಗ ಸ್ವಾಮಿ ಬಂದಾಗ ಆಕಿ ಕೇಳ್ಕೊಂಡ್ಲು, ಏನ ಸ್ವಾಮಿ, ಏನ್ ಬರೇ ಬರ್ತಿ ಹೊಕ್ಕಿಪ್ಪ, ನನ್ನ ಮಕ್ಳು ಮರಿ ಅಂತೀಯ, ಏನ್ 1 ದಿವಸ ಏನಾರ ಸುಖ ದುಃಖದ ಹೇಳಿದ್ಯಾ ಬಟ್ಟಿಯ? ಅವಾಗ ಯವ್ವ ನಿನಗ ಮಾತು ಹೇಳ್ತೀನಿ, ಹಂಗ ಹೇಳು. ಮುಳುಗುಂದದೊಳಗ ಬಾಲಿಲ್ಲ ಮಹಾಂತ ಶಿವಯೋಗಿಗಳು ಅಂತ ದೊಡ್ಡ ಮಹಾತ್ಮರು ಅದಾರವ. ಅವ್ರಂತಕ್ ನೀನು ಹೋಗಿಬಿಡು, ಹೋಗಿ ನಮಸ್ಕಾರ ಮಾಡಿ ನಡ್ಕೋ,
ಅಜ್ಜನ ತಗ ನಡ್ಕೋ, ನಿನಗೆಲ್ಲ ಅವ ಆಶೀರ್ವಾದ ಮಾಡ್ತಾನ, ನಿನ್ನ ಮನೆತನಕ್ಕೆ ಬೆಳಕಾಕತಿ ಅಜ್ಜ ಹೇಳಿಬಿಟ್ಟ. ಹೇಳಿದ ಕೂಡಲೇ ಆಕಿ ಬಹಳ ಸಂತೋಷ ಆಯ್ತು. ಶೆಟ್ರ ಅಂತಂದ್ಲು. ಶೆಟ್ರು ಎತ್ತಿನ ಮೈ ತೊಳ್ಯಾಕದ ಅವ್ರ ಯಜಮಾನ. ಯಾಕ ಅಂತಂದ. ಏನಿಲ್ಲ, ನಮ್ಮ ಮುಂಜಾನೆ ಎದ್ದು ಬರ್ತಾನಲ್ಲ ಅಜ್ಜ ಹಿಂಗೆ ಹೇಳ್ಯಾನ, ಮಾನಸಿಕಗಳಂತ ಹೋಗಿ ಬರೋಣ ಮುಳುಗುಂದಕ್ಕ ಅಂತ ತಿಳ್ಕೊಂಡು ಹೇಳಿದೆ. ಆತ್ ಮನೆ ಹಂಗಾರ ಹೊಸ ಮೈ ತೊಳೆದ ನೆತ್ತು ಚಕ್ಡಿ ಒಂದು ತಯಾರು ಮಾಡಿ ಹೋಗುನ್ ನಡಿ ಅಂತ ತಿಳ್ಕೊಂಡು ಚಕ್ಡಿ ಕಟ್ಕೊಂಡು ಹೋದ್ರು. ಮಹಾಂತ ಶಿವಿಗಳು 6 ಅಂಕಣದೊಳಗ ಮಂಚದೊಳಗೆ ವಿರಾಜಮಾನರಾಗಿದ್ರು. ಹೋಗಿ ನಮಸ್ಕಾರ ಮಾಡಿದ್ರು. ಯಪ್ಪ, ಎಳವತ್ತಿಯಿಂದ ಬಂದೀವಿ, ನಾವು ಶಿರ್ಬಡಿಗ್ಯಾರ ಮಂತಂದವ್ರು, ಹೇಳ್ಪ ಏನ್ ಬೇಕಾಗಿತ್ತು? ಆರಾಮದಿರ, ಚಲೋ ಅದಿರ, ಒಳ್ಳೇದಾಗಿರ್ಲಪ್ಪ, ಶಿವ ಒಳ್ಳೇದ್ ಮಾಡ್ಲಿ ಅಂತ ತಿಳ್ಕೊಂಡು ಮಹಾನ್ ಶಿವಗಳು ಆಶೀರ್ವಾದ ಮಾಡಿ. ಯಪ್ಪ ಒಳ್ಳೇದಾಗೈತಿಪ್ಪ, ಆಸ್ತಿ ಐತಿ, ಎಲ್ಲ ಐತಿ, ರೊಕ್ಕ ಐತಿ, ರೂಪಾಯಿ ಐತಿ, ಬಂಗಾರ ಐತಿ, ಬೆಳ್ಳಿ ಐತಿ, ಅದನ್ನ ಬೆಳಗಸಕ್ ಮಕ್ಕಳೇ ಇಲ್ಲ. ಯಪ್ಪ ಹೆಂಗ್ ಮಾಡ್ಬೇಕು? ಯಾರು ಕೇಳಿದ್ರು? ಆಕಿ ಯಾರ ಮಕ್ಕಳು ಪಡಿಬೇಕಂತಿದ್ದಲ್ಲ ಆಕಿ ಕೇಳಿದ್ರು. ಅವಾಗ ಮಹಾಂತ ಶಿವಗಳು ಹೇಳಿದ್ರು, ನಿನಗ ಮಕ್ಕಳು ಆಗ್ಬೇಕ? ನಿನಗ ರುಚಿ, ನಿನಗೆಲ್ಲಿ ಮಕ್ಕಳು ಆಗ್ಬೇಕು? ಮಕ್ಕಳು ಆಗೋದಿಲ್ಲ ಹೋಗ್ ಅಂತ ಅಂದ ಕೂಡ್ಲೆನ ಆಕಿ ಬಹಳ ನೋವಾತಾಕಿ. ಏಯಪ್ಪ, ಅಲ್ಪ ನಿನ್ ಎಂತಕ್ಕೆಲ್ಲ ಸಿಗ್ತೈತಿ ಅಂತ ಬಂದ್ರ ನೀ ಹಿಂಗ್ ಆಗುದಿಲ್ಲ ಅಂತ ಕಡ್ಡಿ ಮುಡ್ದಂಗೆ ಹೇಳ್ತೀಯಲ್ಲಪ್ಪ. ಯಪ್ಪ ನಮ್ಮನ್ನ ಉದ್ಧಾರ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಮತ್ತೆ ನಮಸ್ಕಾರ ಮಾಡಿ ಗೊಳೋ ಅಂತ ತಿಳ್ಕೊಂಡು ಅಳಾಕತ್ತಿದ್ವಿ. ಮುದುಕಿ ಎದ್ದು ಕುಂತು, ಶೆಟ್ರ ಯಪ್ಪ ಏನಿಲ್ಲ, ಈಕಿ ತವ್ರ ಮನಿ ನರಗುಂದದೊಳಗ ಇಂಥ ಮನಿ, ಆ ಮನಿಯೊಳಗ 4 ಮಂದಿ ಅಣ್ಣತಮ್ಮಗಳು, ಈಕಿ ಹೊಟ್ಟಿಲೆ 4 ಮಂದಿ ಅಣ್ಣತಮ್ಮಗಳು. 4 ಮಂದಿ ಅಣ್ಣತಮ್ಮಗಳಿಗೆ ಅವ್ರ ಕಡೆಯಿಂದ ದುಡಿಸ್ಕೊಂಡು ಜಗ್ ಗಳಿಸಿ ಬಂಗಾರ ಮಾಡಿಟ್ಟು ಅವ್ರಿಗೆ ಒಂದು ಗುಂಜಿ ಬಂಗಾರ ಇಲ್ದಂಗ ಒಲಿ ತೆಕಿನಾಗ ಹುಗುದು ಬಂದಾಳಿಕಿ, ಸತ್ತಾಳಿಕಿ. ಅದಕ್ಕೆ ಈಗ ಮಕ್ಕಳಾಗುದಿಲ್ಲ ಅಂತ ಏನ್ ಹೇಳಿದ್ರು ಗೊತ್ತಾತನ್? ಈಕಿ ಹಿಂದಿನ ಜನ್ಮದೊಳಗ ನರಗುಂದಾಗ ಹುಟ್ಟಿದ್ಲಿಕ್ಕಿ. ನರಗುಂದೊಳಗೆ ಈಕಿ ಹೊಟ್ಟಿಲ್ಲ 4 ಜನ ಮಕ್ಕಳು. 4 ಜನರಿಗೂ 4 ಕಿಲೋ ಅಷ್ಟು ಬಂಗಾರ ಅವ್ರ ಕಡೆಯಿಂದ ದುಡಿಸಿ ಬೆಳಿ ತೆಗೆದು ಮಾಡಿ ಇಟ್ಟಿದ್ಲು. ಮಾಡಿ ಅವ್ರಿಗೆ ಒಂದು ಗುಂಜಿ ಕೊಡದಂಗ ಸತ್ತಾಳಿಕಿ. ಬುಡಕ ಇದು ಒಲಿ ತೆಗಿನ ಹುಗುದು ದಡಕ್ನ ಸಾವು ಬಂದತಿ, ಸತ್ತು ಬಿಟ್ಟಾಳ. ಕೊಟ್ಟು ಬರ್ಲಿಲ್ಲ, ಅದ್ರ ಕರ್ಮಕ್ಕೆ ಈಕಿ ಮಕ್ಕಳಾಗಿಲ್ಲ, ಅದ್ರ ಪಾಪ ಹತ್ತೈತಿ. ಮತ್ತೆ ಹೆಂಗ್ ಮಾಡ್ಬೇಕು? ಎಂಥ ದಿವ್ಯ ಜ್ಞಾನ ನೋಡ್ರಿ. ಇಲ್ಲೇ ಬಾಳ ದಿವಸ ಆಗಿಲ್ಲ, ಅವರು 200 ಚಿಲ್ಲರ ವರ್ಷದೊಳಗಾಗಿದ್ದು ಮಾನಸಿಕಗಳು. ಸಿದ್ಧಾರೂಢಕ್ಕಿಂತ ಹಿಂದಿನವರು ಅಷ್ಟ. ಹೆಂಗ್ ಮಾಡ್ಬೇಕು? ನೀ ಹೋಗು, ನಿನಗೇನು ಹುಟ್ಟಿದ್ರಲ್ಲ 4 ಮಂದಿ ಮಕ್ಕಳು ಅದ್ರೊಳಗೆ ಇಬ್ರು ಈಗಾರ, ಇನ್ನಿಬ್ರು ಅದಾರ, ಅವ್ರ ಮಕ್ಕಳದಾರ. ಅವ ಹಿರಿಯ ಮಗ ಇನ್ನೂ ಅದಾನ, 80 ವರ್ಷದವಗ್ಯಾನ. ನೀ ಹೋಗು, ನಾನು ನಿಮ್ಗ ಒಂದು ಒಳ್ಳೆ ಕೆಲ್ಸಕ್ಕಂತ ತಿಳ್ಕೊಂಡು ನಾನು ನಿಮ್ಮ ಮನಿಗೆ ಬಂದೇನಿ, ಈ ಮನಿ ಹೆಣ್ಮಗಳು ಅಂತ ತಿಳ್ಕೊಂಡು ಹೋಗು. ಅವರು ಬೇಡ ಬರಬೇಡ, ನೀ ಯಾರೇನ್ ನಮ್ಗೆ ಗುರ್ತಿಲ್ಲ, ನೀ ಅವ್ರಕ್ಕೇನಂತಂದ್ರು ಸಹಿತ ನೀವು ಹೋಗು, ನಿಮಗ ಒಳ್ಳೆ ಮಾಡಕ್ ಬಂದೀನಿ ಅಂತ ತಿಳ್ಕೊಂಡು ಹೋಗಿ ಒಲಿ ತೆಗಿನ್ಯಾಗ ನೀ ಕೈ ಇಟ್ಟು ಗೆಬರು, ನಿನಗೆ ಎಷ್ಟು ಕೊಟ್ಟು ಇಟ್ಟು ಬಂಗಾರ ಎಷ್ಟು ಸಿಗ್ತೈತಿ ಅಂತ ಹೇಳಿದ್ರು ಮಾನಸಿಕಗಳು. ಸೀದಾಕಿ ಓಡಿ ಚಕ್ಡಿ ಕಟ್ಕೊಂಡು ಗಂಡನ ಕರ್ಕೊಂಡು ಹೋದ್ಲು. ನರಗುಂದಕ್ಕೆ ಹೋಗಿ ಅವ್ರ ಮನೆಗೆ ಹೋಗಿ ಒಲಿ ತೆಗ್ನ್ಯಾಗ ಇಟ್ಟಂತ ಬಂಗಾರ ಬಾಲಿಲ ಮಾನಸಿಕಗಳು ಹೇಳಿದ್ದು ಸತ್ಯ ಸುಳ್ಳು ಅನ್ನೋದನ್ನ ಪರೀಕ್ಷೆ ಮಾಡಿಬಿಡ್ಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ 10-20 ಮಂದಿ ಕರ್ಕೊಂಡು ಹೋಗಿ ಅವ್ರ ಮನೆಗೆ ಹೋಗಿ ಬಾಗಲ ತೆಗೆದು ಗೋಗರದು, ಇಲ್ಲಪ್ಪ ಇದಕ್ಕಂತ ಕಳಿಸ್ಯಾರ ಅಜ್ಜ ಅಂತ ತಿಳ್ಕೊಂಡು ಹೇಳಿದಾಗ ಅವ್ರ ಬಂಗಾರ ಸಿಗ್ತದಂದ್ರೆ ಯಾರು ಬ್ಯಾಡ ಅಂತಾರ? ಬಾಗಲ ತೆಗಿದು ಬಂಗಾರಕ್ಕೆ ಯಾರು ಬಾಗಲ ತೆಗಿದು ಬ್ಯಾಡ ಅಂತಾರನ್ರಿ? ಎಷ್ಟು ಮಂದಿ ಸೂರ್ತನ ಮಾಡ್ತಾರ? ಇತ್ತಂದ್ರ, ಇಲ್ಲಂದ್ರೆ ಯಾರು ಬರೋದಿಲ್ಲ. ಸನೇಕ ಹೆಣ ಹೊರಬೇಕಂದ್ರು ವಿಚಾರ ಮಾಡ್ತಾರೆ. ಈಗ ಮಿಷನ್ ಹೊತ್ಕೊಂಡು ಹೋಗೋದು, ಅದನ್ನು ಬಾಗಲ ತೆಗೆದು ಒಳಗ್ ಕರ್ಕೊಂಡು ಹೋಗ್ತಾರ. ಹೋದ ಕೂಡಲೇ ಆ ಮುದಿಕ್ ಹೋದಾಕಿನ ಬಡ ಒಲಿ ತೆಗ್ಗ ಗೆಬರಿಂದು ದೊಡ್ಡದೊಂದು ಕುಡಿಕಿ ಹತ್ತಿ ಬಿಡ್ತೀವಿ. ಇಷ್ಟು ದೊಡ್ಡ ಕುಡಿಕಿ, ಅದ್ರಾಗೆಲ್ಲ ತುಂಬಿಟ್ಟಿದ್ಲು.
3 ಮಂದಿನ ಅವ್ರ ಮಕ್ಕಳನ್ನ ಮೊಮ್ಮಕ್ಕಳನ್ನ ಈ ಮಗನ್ನ ಇಬ್ಬರನ್ನ ಕುಂದಿರಿಸ್ಕೊಂಡು ನೀ ಇಷ್ಟು ತಗೋ ನೀ ಇಷ್ಟು ತಗೋ ನೀ ಇಷ್ಟು ತಗೋ ಅಂತ ತಿಳ್ಕೊಂಡು ಎಲ್ಲರಿಗೆ ಹಂಚಿ ಅವ್ರ ಮನ್ಯಾಗ ಚಲೋ ಭ್ರಷ್ಟಾನ್ನ ಭೋಜನ ಮಾಡಿದ್ರು, ಒಂದು ಸೀರೆ ಉಡಿಸಿದ್ರಕ್ಕಿಗೆ ಸಂತೋಷ ಆತ, ಅವ್ರಿಗೆ ಬಹಳ ಸಂತೋಷ ಆತು. ಬಡತನ ಬಾಳಿತ್ತ ಅವ್ರ ಮನ್ಯಾಗ, ಸಂತೋಷ ಆಗಿ ಹೇಳಿದ್ರು ಅಜ್ಜ ನಿನಗೇನು ಆಶೀರ್ವಾದ ಮಾಡ್ಬೇಕಂತ ಅದಾಗ್ಲಿವ ಅಂತ ತಿಳ್ಕೊಂಡು ಹಿರಿಯ ಮಗ 80 ವರ್ಷ ನಾವ ಹೇಳ್ದ, ಇಲ್ಲಿ ಬಂದು ಅಜ್ಜಗ್ ನಮಸ್ಕಾರ ಮಾಡಿ ಅಪ್ಪ ಅವ್ರಿಗೆ ಮುಟ್ಟಿಸಿ ಬಂದೀನಿ ಅಂತಂದು, ಇನ್ನೊಂದು ವರ್ಷದೊಳಗೆ ಮಕ್ಕಳಕ್ಕವ್ ನಿನ್ನ ಗಂಡ ಮಕ್ಕಳಕ್ಕವ್ ತಗೋ ಅಂತ ಹೇಳಿದ್ರು. ಮಾನಸಿಕ ಪುಣ್ಯ, ನೀ ಪುಣ್ಯನ ಮಾಡಿರ್ತಿದಿ, ಆದ್ರ ಇಟ್ಟು ಪಾಪ ಮಾಡ್ತಿದಿ. ಹಂಗಿದು ಸಮಸ್ಯೆ. ಪುಣ್ಯ ಮಾಡಾಕಂತನ ಗಳಿಸಿರ್ತಿದಿ, ಇಟ್ಟು ಯಾರದಾರ ಬಾಯಾಗಿಟ್ಟು ಪಾಪ ಮಾಡಿಬಿಡ್ತಿದಿ. ನಮ್ಮ ವಾಲಿ ಮಹಾರಾಜರಾಗ ಹೇಳಾಕತ್ತಿದ್ರು, ಗಳಿಸ್ತೇವ್ರ ಹಣೆ ಬಾರ ಏನಾಗೈತಿ ಅಂತಂದ್ರ ಬಾಂಬೆದಾಗ ಗೋವಾದಾಗ ಕ್ಯಾಶಿಯೋ ಆಡಿ ಪಿಶಿಯೋ ಆಡಿ ಹಾಳಾಗಿ ಏನಾರ ಹಾಡ್ತ. ನಮಗೂ ಏನ್ ಗುರ್ತಾ ಇಲ್ರಿ, ಇವರೇ ಹೇಳ್ತಿರ್ತಾರ. ನಾವು ಅಂತವೆಲ್ಲ ತಲೆ ಕೆಡಿಸ್ಕೊಳಕ್ ಹೋಗುದಿಲ್ಲ. ಈ ಇಸ್ಪೇಟ್ ಕಂಪನಿಯವ್ರು ಒಳಗ ಹೊರಗ ಆಡೋದೇನೋ ಗುರ್ತೈತು. ಒಬ್ರು ಯಾರ ಅದ್ರ ಬಗ್ಗೆ ಬಾಳ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಒಳಗ್ ಹಚ್ಕೋ ಹೊರಗ್ ಹಚ್ಕೋ ಅಂದ್ರೆ ಮುಗಿದು ಹೋತ ಅಂತ. ಒಬ್ಬೊಬ್ರು ಹಿಂಗಾಗ್ಯಾರಲ್ಲ. ನಾನು ನಮ್ಮ ಊರ ಪಕ್ಕದಲ್ಲಿ ಒಂದು ಊರ ಐತಿ, ಹೆಸರು ಹೇಳೋದಿಲ್ಲ. ಆ ಮನುಷ್ಯ ಮೊನ್ನೆ ಸಣ್ಣ ಮನುಷ್ಯ ಆಗಿ ಬಂದ, ಸಣ್ಣ ಮುಖ ಮಾಡ್ಕೊಂಡು ಬಂದ. ಅವನ್ ಏನ್ ಹೇಳಾಕತ್ತಿಲ್ಲ, ಬಂದ್ ಕೂಡ್ಲೆ ಅಯ್ಯಪ್ಪ ಹಿಂಗಾಗೈತಿ ಅಂತ ತಿಳ್ಕೊಂಡು. ಯಾಕಮ್ಮ ಯಾಕೆ ಹಿಂಗೆ ಹೇಳ್ತಿ, ಏನಂತ ಇಲ್ಲ ಬಾಳ ಕಷ್ಟ ಆಗೈತಿ, ಬಾಳ ಇವ ಏನ್ ಬಾಳ ಚಲೋ ಮಾಡ್ಲಿಲ್ಲ, ಹಂಗಾಗಿ ಏನ್ ಮಾಡ್ಯಾನ, ಏನಾಗೈತಿ ಹೇಳ. ಏನಿಲ್ಲ, ಮೊಬೈಲ್ನಾಗ ಆಟ ಆಡಿ ಜಗ್ಗಡ್ ಸಾಲ ಮಾಡಿ 2 ಕೂರ್ ಫಲ ಮಾರ್ಯಾನ. ಮೊಬೈಲ್ನಾಗ ಆಟ ಆಡೋದು ಸಿಗುದಲ್ಲ ಬಿಡುದಲ್ಲ, ಕೊಡೋದೂ ಇಲ್ಲ ತಗೊಳ್ಳೋದೂ ಇಲ್ಲ. ಮಾಯಾ ಬಜಾರ್ ಒಟ್ಟು ಆಟ ಆಡ್ಯಾನ, ಸೋತಾನ, ಹಾಳಾಗೈತಿ, ಕಷ್ಟ ಬಂದೈತಿ. ಇದನ್ನ ನೋಡ್ರಿ ನಾವೆಲ್ಲ ವಿಚಾರ ಮಾಡಿದ್ರೆ ಕೊಟ್ರ ಪಾಪ ಹತ್ತದಿಲ್ಲ, ಇಟ್ರ ಪಾಪ ಹತ್ತತಿ. ಇದು ಲಕ್ಷಕ್ಕರಿ. ನಾನು ಒಂದು ಸಿದ್ಧಾಂತ ನನ್ನ ಅನುಭವಕ್ಕೆ ಬಂದದ್ದು, ಕೊಟ್ಟ ಗಳಿಸ್ಬೇಕು ಅದನ್ನ, ಇಟ್ಟು ಗಳಿಸಬಾರ್ದು ಅದನ್ನ. ಕೊಟ್ಟ ಗಳಿಸ್ಬೇಕು ಅದನ್ನ, ಇಟ್ಟು ಗಳಿಸಬಾರ್ದು ಅದನ್ನ. ಇಟ್ಟು ಗಳಿಸಿದ್ವಿ ಅಂತಂತಂದ್ರ, ಇಟ್ಟು ಗಳಿಸಿದ್ದಿತ್ತು ಅಂತಂತಂದ್ರ ಯಾವನಾರ ಕುಟ್ಕೊಂಡು ಹೋಗಿ ಬಿಡ್ಬೋದು ಅದನ್ನ. ಆದ್ರ ಕೊಟ್ಟದ್ದಿತ್ತು ಅಂತಂತಂದ್ರ ಪ್ರಪಂಚದ ನರನಾರಾಯಣಗೂ ಸಹಿತ, ಯಾವ ಯಮಧರ್ಮನಿಗೂ ಸಹಿತ ಅದನ್ನ ಅಪಹರಣ ಮಾಡಕ್ ಆಗುದಿಲ್ಲ. ಅಂಥ ಒಂದು ಚಿರಂಜೀವವಾದಂತ ಒಂದು ಸಂಪದ ಪುಣ್ಯ. ಪುಣ್ಯ ಪುಣ್ಯ ಆ ಪುಣ್ಯ ಇಲ್ಲ ಅಂತಂದ್ರ ನಿನ್ನಂತಕ ಏನೂ ಕೆಲಸ ಇಲ್ಲ. ಆ ಪುಣ್ಯ ಇತ್ತು ಅಂತಂದ್ರ ಇದೆಲ್ಲ ನಡಿತೈತಿ, ಇದೆಲ್ಲ ನಡಿತೈತಿ. ಪುಣ್ಯ ಇರೋ ತನಕ ಇತ್ತು ನೋಡ್ರಿ ಅವ್ರ ಮಧ್ಯಾಹ್ನ. ಅವನ್ ಪುಣ್ಯದಿಂದ ಇತ್ತು ಅಂತಾರ, ಅವನ್ ಪುಣ್ಯದಿಂದ ಇತ್ರಿ, ಅವನಿಂದ ಹೋಗಿ ಬಿಡ್ತೀರಿ. ಇವ ಏನ್ ತಗೊಂಬಂದಿರ್ತಾನ ಯಾವ ಬರ್ತು. ಈಗ ನೀ ಪುಣ್ಯ ಇರ್ತೈತಿ, ನೀ ಮಾಡಿ ಹೋಗ್ಬಿಟ್ಟಿರ್ತಿದಿ. ನಿನ್ನ ವಾಸ್ತು ವಿರುದ್ಧ ನೀ ಮನ್ಯಾಗಿದ್ರು ಸಹಿತ ನಿಂದೆಲ್ಲ ನಡೆದು ಹೋಗ್ಬಿಟ್ಟಿರ್ತೈತಿ. ಪುಣ್ಯ ಇಲ್ಲದವ ಬಂದ ಅಂತಂದ್ರೆ ಇವ ವಾಸ್ತು ಶುದ್ಧ ಮಾಡಿಸ್ತಾನ, ಬಾಗಲ ಕಿತ್ತು ಇತ್ತಾಗಿಡ್ತಾನ, ಬಾಗಲ ಕಿತ್ತು ಅತ್ತಾಗಿಡ್ತಾನ, ಕಿಟಕಿ ಕಿತ್ತು ಮ್ಯಾಕ್ ಇಡ್ತಾನ, ಮ್ಯಾಕಿಂದು ತಳಗಿಡ್ತಾನ, ಹಗೆ ಮುಸ್ತಾನ, ಎಲ್ಲ ಮುಸ್ತಾನ, ಎಲ್ಲ ಹಾಕತಿ, ಎಲ್ಲ ಮಾಡ್ತತಿ. ಮತ್ತು ನನಗೇನು ಪರಿಸ್ಥಿತಿ ಕೆಟ್ಟದ್ದು ಸುಧಾರಣೆ ಆಗವಲ್ದು ಅಂತಾನ. ಹೆಂಗಾಕತಿ? ಕತ್ಲ ಮಾಡಿಕೊಂಡು ಬಂದಿದಿ, ಬೆಳಕು ಬಾ ಅಂದ್ರೆ ಹೆಂಗ ಬರ್ತೈತಿ? ಬರೋದಿಲ್ಲ ಅದು. ಹಾಗೆ ಪುಣ್ಯದ ಬೆಳಕಿನಲ್ಲಿ ನಾವು ಇರಬೇಕು ಅಂತಂತಂದ್ರೆ ಸ್ವಲ್ಪ ಸಂಪದವನ್ನ ಮಾಡಬೇಕು, ಸಂಪಾದನೆಯನ್ನು ಮಾಡಬೇಕು. ಆ ಸಂಪದ ಅದೇ ಶೂನ್ಯ ಸಂಪದ, ಶೂನ್ಯವನ್ನ ಗಳಿಸುವುದು. ಇದು ಈ ಪ್ರಪಂಚ, ಈ ಬ್ರಹ್ಮಾಂಡ, ಇದು ಏನು ಕಾಣ್ತತಿ ಇದೆಲ್ಲ ಅವನ ವರ, ಅದು ಪ್ರಸಾದ. ಇದನ್ನ ನಾವು ಸ್ವೀಕಾರ ಮಾಡಬೇಕು ಅಂತಂದ್ರೆ ಅದು ನಿಂದು ಅಂತ ಮಾಡಬೇಕು, ಕೊಡಬೇಕಾದ್ರೂ ಅದು ನಿಂದು ಅಂತ ಕೊಡಬೇಕು. ಇವು ಎರಡನ್ನ ಸರಿಯಾಗಿ ಯಾರು ಇಟ್ಕೊಂಡು ಹೋಗ್ತಾರ ಅವರು ಪೂರ್ಣ ರೂಪದ ಪುಣ್ಯ ಸಂಪಾದಕರಾಗ್ತಾರೆ. ಅಂತಹ ಪೂರ್ಣ ಸಂಪಾದಕತ್ವವನ್ನ
ಪಡಿಬೇಕು ಅಂತಂದ್ರು ಸಹಿತ ಪುಣ್ಯ ಬೇಕ್ರಿ. ಅದಕ್ಕೆ ಎಲ್ಲರಿಗೆ ಬರೋದಿಲ್ಲ ಅದು. ಎಲ್ಲರಿಗೆ ಎಲ್ಲಿ ಬರ್ತೈತೆ ಅದು? ಎಲ್ಲರಿಗೆ ಬರುದಿಲ್ಲ. ಅದಕ್ಕೂ ಪುಣ್ಯ ಬೇಕು. ಪುಣ್ಯ ಸಂಪಾದನೆ ಮಾಡ್ಬೇಕಂದ್ರೂ ಪುಣ್ಯ ಬೇಕು. ಪಾಪ ಸಂಪಾದನೆ ಮಾಡ್ಬೇಕಂದ್ರೂ ಪಾಪ ಬೇಕು. ಒಂದ್ ಮಾತು ನಿಮಗೆ ಹೇಳಬೇಕು ಅಂತಂತಂದ್ರೆ, ಅತಿಯಾದ ಪುಣ್ಯವಂತನು ಸಹಿತ ಲಘುನ ಗರ್ಭ ಪ್ರವೇಶ ಮಾಡಕ್ ಆಗುದಿಲ್ಲ. ಯಾಕಂದ್ರೆ ಅವನಿಗೆ ಸಮವಾದ ಗರ್ಭವನ್ನ ಅವ ಸೃಷ್ಟಿ ಆಗೋ ತನಕ ಅವನು ವೇಟ್ ಮಾಡ್ಬೇಕು. ಹೊರಗಿದ್ದ ಅವನು ವೇಟ್ ಮಾಡ್ಬೇಕು. ಅತಿ ಕರ್ಮಿಷ್ಠಗೂ ಸಹಿತ ಗರ್ಭ ಲಘುನ ಸಿಗುದಿಲ್ಲ. ಯಾಕಂತಂದ್ರೆ ಅಷ್ಟು ಕನಿಷ್ಠವಾದ, ಅಷ್ಟು ದುಷ್ಟರಾದ ಶಕ್ತಿಯ ಗರ್ಭ ಬೇಕು ಅವನಿಗೆ. ಅದಕ್ಕೂ ಕಾಯ್ಬೇಕದು. ಅದು ಪ್ರಾಣ ಅಲ್ಲಿ ತನನು ಹೊರಗನ ಔಟ್ ಆಫ್ ಸ್ಟೇಷನ್ದಾಗ ಇರ್ಬೇಕಾಗ್ತದೆ. ಈ ಹಿನ್ನೆಲೆಯೊಳಗೆ ನಾವು ಪುಣ್ಯ ಪಾಪಗಳನ್ನ ಅರ್ಥ ಮಾಡಿಕೊಂಡು ಜೀವನವನ್ನ ನಡೆಸಿದ್ರೆ ಬಾಳ ಹಗರೈತಿ. ಏನಾಗದ ಅಂತ ಒಂದು ಹಾಡು. ಹಮ್ಮವ ತೊರೆದು ಸುಮ್ಮನೆ ಕುಳಿತರೆ ಬ್ರಹ್ಮನನ್ನೊಲಿಸುವುದೇನಾಗದ ಅಂತ ಒಂದು ಮಾತನ್ನ ಒಬ್ಬ ಮಹಾತ್ಮ ಹಾಡಿದಂಗ, ಏನಾಗದಿಲ್ಲ, ಸುಮ್ಮನೆ ನಂದು ಅನ್ನೋದನ್ನ ಬಿಟ್ಟು ಇಷ್ಟು ನಿಂದು ಅಂತಂದ್ಬಿಟ್ರೆ ಬ್ರಹ್ಮ ಅವನೇ ಅನ್ನುವಂತಹದ್ರಲ್ಲಿ ಏನು ವ್ಯತ್ಯಾಸ? ಏನದ್ರೊಳಗೆ ಮತ್ತೆ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳ್ಳೋದ್ರಲ್ಲಿ ಏನೈತಿ? ಅದೆಲ್ಲ ಅವನೇ ಅನ್ನುವಂತಹ ಭಾವವನ್ನ ಹೆಂಗ ಅವನು ಪಡೆದುಕೊಳ್ತಾನೋ ಹಾಗೆ ನಮ್ಮ ಬದುಕು ಸಹಿತ ಅಗಾಧ ಅನ್ನುವಂತಹದ್ದೇನಿಲ್ಲ. ಅದು ಒಂದಿಷ್ಟು ನಮ್ಮ ಎನರ್ಜಿ ಟ್ರಾನ್ಸ್ಫರ್ಮೇಶನ್ ಮಾಡುವುದರಲ್ಲಿ ವ್ಯತ್ಯಾಸ ಐತೆ ಹೊರತು ಅದು ಮತ್ತೆಲ್ಲಿ ಇಲ್ಲ ಅನ್ನುವಂಥದ್ದು. ಅಂತ ಎನರ್ಜಿಯನ್ನ ನಾವು ಎಲ್ಲಿ ಹಾಕಬೇಕು ಅಂತಂತಂದ್ರೆ, ಎಲ್ಲ ನಿನ್ನದೇ, ಅದು ನಿನ್ನ ಪ್ರಸಾದವನ್ನ ಸ್ವೀಕರಿಸುವಾಗ ಅದ ಅರ್ಹತೆ ನನಗಿದೆ ಹೊರತು ಅದು ನನ್ನದು ಅನ್ನುವಂಥದ್ದು ಏನು ಇಲ್ಲ ಅನ್ನುವಂಥ ಭಾವವನ್ನು ಹೊತ್ತು ನಡೆದರೆ ಮಾತ್ರ ಈ ಜೀವನದಲ್ಲಿ ಬಹಳ ಒಂದು ಪುಣ್ಯವನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗೆ ಅಂತ ತಿಳ್ಕೊಂಡು ಹೇಳಿ ಬಯಸಿ, ಇವತ್ತ ಬಹಳ ಸಂತೋಷ. ನಮ್ಮ ದಾಸೋಹ ಮಠದ ಒಂದು ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ, ಬಹಳ ಒಳ್ಳೆಯ ರೀತಿಯಿಂದ, ವೈಭವದಿಂದ ನಡೆದುಕೊಂಡು ಬರ್ತಾ ಇದೆ. ಶಿವಕುಮಾರ ಸ್ವಾಮೀಜಿ ಅವರು ಶ್ರಮದಿಂದ ಬಹಳ ಎಲ್ಲರನ್ನ ಕಟ್ಟಿಕೊಂಡು, ಊರ ಭಕ್ತರನ್ನ ಕಟ್ಟಿಕೊಂಡು, ಆದ್ರೂ ಅಣ್ಣಿಗೇರಿ ಅಂತಂತಂದ್ರೆ ಇದು ಜಾದೂಗರ ಊರಿದು, ಜಾದೂಗರ ಊರಿದು. ನಿಜವಾಗಿ ಅಂತಂತಂದ್ರ ಇಲ್ಲಿ ನೋಡ್ರಿ, ಇಲ್ಲೇ ಹನುಮಪ್ಪನ ಗುಡಿ ಕಾರ್ಯಕ್ರಮಕ್ಕೂ ಇಂಥದ ಒಂದು ಕಾರ್ಯಕ್ರಮ ಆಯ್ತು. ಒಂದು ತಿಂಗಳ ಹಿಂದ ಆಯ್ತು. ವರ್ಷದಾಗ ಓಣಿಗೆ ಒಂದೊಂದು, 2 ಓಣಿಗೆ ಒಂದೊಂದು ದೊಡ್ಡ ದೊಡ್ಡ ಕಾರ್ಯಕ್ರಮ. ಇವ್ರಿಗೆಲ್ಲ ಲಿಸ್ಟ್ ಗುರ್ತಿರ್ತೈತಿ. ನಾವಂತೂ ಬಹಳ ಇರುವುದಿಲ್ಲ, ಹೋಗ್ತಾ ಅಜ್ಜಾರ್ಕ ಎಲ್ಲಾ ಓಣಿ ಪ್ರತಿಯೊಂದು ಊರದ್ದು ಎಲ್ಲ ಅವರ ಅದವ್ರಿಗೆ ಇದು ಇರ್ತೈತಿ. ಇಷ್ಟೆಲ್ಲ ನಿಮ್ಮದು ಒಂದು ಹೆಚ್ಚಿಂದ ಲೆಕ್ಕನ, ನಿಮ್ಮದು ಎಲ್ಲೇ ಬಹಳ ಪುಣ್ಯ ಐತೆ ಅಂತ ಅನ್ಸಕತೈತಿ ನನಗೆ. ಎಲ್ಲರದ್ರೊಳಗೂ ನೀವು ಕೂಡ್ಕೊಂತೀರಿ, ಎಲ್ಲರೊಳಗೂ ನೀವು ಇರ್ತೀರಿ, ಎಲ್ಲದನ್ನೂ ಮಾಡ್ತೀರಿ, ಎಲ್ಲರಿಗೂ ಕೊಡ್ತೀರಿ. ನಿಜವಾಗಿ ಅಂತಂತಂದ್ರೆ ನಿಮ್ಮದು ದೊಡ್ಡ ಧನ್ಯತಾ ಭಾವ ಅನ್ನುವಂಥ ಮಾತನ್ನ ಹೇಳಿ, ನಮ್ಮ ಶಿವಕುಮಾರ ಸ್ವಾಮೀಜಿ ಅವರಿಗೆ ಏನಪ್ಪಾ ಅಂತಂತಂದ್ರೆ, ನೀವು ಹಿಂಗೆ ಬಂದು ಕುಂತ್ಕೊಂಡು ಸಂತೋಷದಿಂದ ನೀವು ಎಷ್ಟು ಕೊಡ್ತೀರಿ ಎಷ್ಟು ಬಿಡ್ತೀರಿ ಅನ್ನೋದಕ್ಕಿಂತ ನೀವು ಎಷ್ಟು ಮನಸ್ಸು ಕೊಟ್ಟು ಇಲ್ಲಿ ಕುಂತ್ಕೊಂಡು ನೀವು ಕೇಳಿದ್ರಿ ಮಾಡಿದ್ರಿ ಅನ್ನೋದು ಬಹಳ ಮುಖ್ಯ ಅನ್ನುವಂಥ ಭಾವ ಅವ್ರದ್ದು ಆಗಿರ್ತೈತಿ. ಅಂತ ಭಾವನೆಯೊಂದಿಗೆ ನೀವು ಬಂದು ಕುಳಿತುಕೊಂಡು ಈ ಕಾರ್ಯಕ್ರಮವನ್ನ ಆಸ್ವಾದಿಸ್ತೀರಿ. ಅದು ನಿಜವಾದಂತಹ ಒಂದು ಅವರ ಮೇಲಿನ ಪ್ರೇಮ ಅಂತ ತಿಳ್ಕೊಂಡು ಭಾವಿಸಿ, ಅವರ ಕ್ರಿಯಾತ್ಮಕ ಶಕ್ತಿಯಿಂದ ಈ ಎಲ್ಲ ಜಾತ್ರೆ, ಎಲ್ಲ ಕಾರ್ಯಕ್ರಮಗಳು ಬಹು ವಿಜೃಂಭಣೆಯಿಂದ ವರ್ಷದಿಂದ ವರ್ಷಕ್ಕೆ ನಡೀತಾ ಇರೋದು ಬಹಳ ಸಂತಸ. ಹೀಗೆ ನಡೀತಾ ಇರಲಿ ಹಾಗೆ ಅಂತ ತಿಳ್ಕೊಂಡು ಅನಿಸಿಕೆಯನ್ನ